ಮಂತ್ರಾಲಯಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ಮೊದಲು ಮಾಂಚಾಲಮ್ಮ ತಾಯಿಯ ದರ್ಶನ ಪಡೆದು ನಂತರವೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ದರ್ಶನ ಮಾಡುವುದು ಸಂಪ್ರದಾಯ. ಏಕೆಂದರೆ ಮಾಂಚಾಲಮ್ಮ ತಾಯಿ ಈ ಪವಿತ್ರ ಕ್ಷೇತ್ರದ ಆದಿದೇವತೆ ಹಾಗೂ ಕ್ಷೇತ್ರದ ರಕ್ಷಕಿಯಾಗಿದ್ದಾರೆ. ಭಕ್ತರು ಮೊದಲು ತಾಯಿಯ ಅನುಗ್ರಹವನ್ನ ಪಡೆದು ನಂತರ ಗುರುರಾಯರ ದರ್ಶನ ಮಾಡಿದರೆ ಪೂರ್ಣ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಈ ಕ್ಷೇತ್ರವನ್ನ ಹಿಂದೆ ಮಾಂಚಾಲೆ ಎಂದು ಕರೆಯಲಾಗುತ್ತಿತ್ತು. ಈ ಕ್ಷೇತ್ರದ ರಕ್ಷಕಿಯಾಗಿ ಮಾಂಚಾಲಮ್ಮ ತಾಯಿ ನೆಲೆಸಿದ್ದು ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಜೀವಂತ ಬೃಂದಾವನ ಪ್ರವೇಶ ಮಾಡಿದಾಗ ತಾಯಿಯ ಅನುಮತಿ ಮತ್ತು ಆಶೀರ್ವಾದದೊಂದಿಗೆ ಈ ಸ್ಥಳವನ್ನ ತಮ್ಮ ತಪೋಭೂಮಿಯಾಗಿ ಆಯ್ಕೆ ಮಾಡಿಕೊಂಡರು ಎಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಇಂದಿಗೂ ಮಂತ್ರಾಲಯದಲ್ಲಿ ಮೊದಲು ಮಾಂಚಾಲಮ್ಮ ತಾಯಿ ನಂತರ ಗುರುರಾಯರ ದರ್ಶನ ಎಂಬ ಸಂಪ್ರದಾಯವನ್ನು ಕಟ್ಟುನಿಟ್ಟಾಗಿ